ಇದೊಂದು ಯಾಕೆ ಇಷ್ಟೊಂದು ದ್ವೇಷ ಹೆಣ್ಮಕ್ಳ ಮೇಲೆ? ಮಾತಿಗೆ ಮಾತ್ರನ ಮಹಿಳಾ ಸಬಲೀಕರಣ, ಕಾರ್ಯರೂಪ ಬಂದಾಗ ದ್ರೋಹ ಬಗಿತಾರೆ. ಯಾರು ದ್ರೋಹ ಬಗಿತಿದ್ದಾರೆ? ನಮ್ಮ ಹೆಣ್ಣು ಮಕ್ಕಳಿಗೆ ದ್ರೋಹ ಬಗಿತಿದ್ದಾರೆ. ಅದು ಎವಿಡೆಂಟ್ ಕಾಣಿಸ್ತಿದೆ. ಬರೀ ವೋಟ್ ಬ್ಯಾಂಕ್ಗೋಸ್ಕರ ಮಾತ್ರ ಹೆಣ್ಮಕ್ಳನ್ನ ಯುಟಿಲೈಸ್ ಮಾಡ್ಕೊಂತಿದ್ದಾರೆ ಅವರು ಅಂತ. ಮಹಿಳೆಗೆ ನೀವು ಅಧಿಕಾರ ಕೊಟ್ರೆ ದೇಶವನ್ನ ಅಥವಾ ಸಮಾಜವನ್ನ ಹೇಗೆ ನಾವು ಮುಂದುವರಿಸಬಹುದು, ಅದನ್ನ ಹೇಗೆ ಉನ್ನತೀಕರಿಸಬಹುದು ಎಂಬುದನ್ನ ಅವರು ಈಗಾಗಲೇ ಸಾಬೀತುಪಡಿಸಿ ತೋರಿಸಿದ್ದಾರೆ. ಈ ಒಂದು ಮಸೂದೆಯ ಒಂದು ಮುಖ್ಯ ಉದ್ದೇಶ ಏನಾಗಿತ್ತಂದ್ರೆ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ. ಇದು ಮಹಿಳೆಗೆ ಮೀಸಲಾತಿ ಅಲ್ಲ, ಮಹಿಳೆಯಿಂದಾಗಿ ದೇಶ ಮುನ್ನಡೆಯುವ ಒಂದು ಸುಸಂದರ್ಭ ಆಗಿತ್ತು, ಕೊಡುವಂತಹ ಅವಕಾಶ ಇದಾಗಿತ್ತು. ಆದ್ರೆ ಇದನ್ನೇ ಇವರು ವಿರೋಧಿಸ್ತಾ ಇದ್ದಾರೆ. ಇವರು ಬಾಯಲ್ಲೊಂದು ಹೃದಯದಲ್ಲೊಂದು ಇರುವಂತದ್ದು. ಸುಮಾರು 72 ಕೋಟಿ ಮಹಿಳೆಯರ ಸೋಲು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಾರ್ಲಿಮೆಂಟ್ ಅಲ್ಲಿ ಮೊನ್ನೆ ಪ್ರಿಯಾಂಕಾ ಗಾಂಧಿ ಹೇಳ್ತಾರೆ, ಈ ಜಾರಿ ನಾರಿ ಶಕ್ತಿ ವಂದನ್ ಆಕ್ಟ್ ಏನಾದ್ರು ಜಾರಿಗೆ ಬಂದ್ರೆ ಪ್ರಜಾಪ್ರಭುತ್ವ ಕೊನೆಗೊಳ್ಳುತ್ತೆ ಅಂತ. ಐ ಸೀರಿಯಸ್ಲಿ ಡೋಂಟ್ ನೋ ಇದೆಂತ ಡಮ್ ಸ್ಟೇಟ್ಮೆಂಟ್ ಕೊಡ್ತಾರೆ ಇವರು ಅಂತ. ಏನಕ್ಕೆ ಪ್ರಜಾಪ್ರಭುತ್ವ ಎಂಡ್ ಆಗುತ್ತೆ? ಇನ್ನೂ ನಮ್ಮ ಇಂಡಿಯನ್ ಅಪ್ಲಿಫ್ಟ್ಮೆಂಟ್ ಡೆವಲಪ್ಮೆಂಟ್ ಅಪ್ಲಿಫ್ಟ್ ಆಗುತ್ತೆ ಅಲ್ವಾ? ವುಮೆನ್ ಎಂಪವರ್ಮೆಂಟ್ ಅಪ್ಲಿಫ್ಟ್ ಆಗುತ್ತೆ. ಮೋದಿಜಿ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ವುಮೆನ್ ಶುಡ್ ಲೀಡ್ ದ ನೇಷನ್. ನಮ್ಮ ನೇಷನ್ ನ ನಾರಿಯರು ಲೀಡ್ ಮಾಡ್ಬೇಕು ಅಂತ. ಇದು ಯಾರಿಗ್ ಬರುತ್ತೆ? ಇಂತ ದೊಡ್ಡ ಮನಸ್ಥಿತಿ, ದೊಡ್ಡ ವಿಷನ್ ಯಾರಿಗ್ ಬರುತ್ತೆ? ಈಗ ಮಹಿಳೆಗೆ ಅರಿವಾಗ್ತಾ ಇದೆ ಯಾರು ಅವರ ಪರ, ಯಾರು ಅವರ ವಿರೋಧ ಅಂತ. ಇದು ನಿಚ್ಚಳವಾಗಿ ಗೊತ್ತಾಗ್ತಾ ಇದೆ. ಸೊ ಆದ ಕಾರಣ ಮಹಿಳೆ ತನ್ನ ಒಂದು ಸ್ವಸಾಮರ್ಥ್ಯದಿಂದ ಬದಲಾವಣೆ ಬೇಕೇ ಬೇಕು ಅಂತ ಅವಳು ಬೀದಿಗೆ ಬಂದಾಗ ಆಗ ಬದಲಾವಣೆ ಖಂಡಿತ ಸಾಧ್ಯ ಅಂತ.